ನಮಸ್ಕಾರ ವೀಕ್ಷಕರೇ, ಜಾಮಿಟ್ರಿ ಬಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಅಪ್ಪ, ಆ ವ್ಯಕ್ತಿನ ನೆನೆಸ್ಕೊಂಡ್ರೇನೆ ಜೀವಕ್ಕೆ ಏನೋ ಒಂದು ಧೈರ್ಯ, ಸೆಕ್ಯೂರ್ಡ್ ಫೀಲ್ ಬರುತ್ತೆ. ಆ ಜೀವದ ತ್ಯಾಗ, ಕಷ್ಟ, ಒದ್ದಾಟ, ಪಟ್ಟ ಅವಮಾನ, ಕೋಪ ಎಲ್ಲವೂ ಒಂದು ಕ್ಷಣ ನೆನಪಾಗುತ್ತೆ. ಹೌದು, ಅಪ್ಪ ಅಂದ್ರೇನೆ ಒಬ್ಬ ಅದ್ಭುತ ವ್ಯಕ್ತಿ. ಪ್ರತಿಯೊಂದು ಸಂಬಂಧಗಳಿಗೂ ತನ್ನದೇ ಆದ ಬೆಲೆ, ಗೌರವ, ತೂಕ, ಬಾಂಧವ್ಯ, ಪ್ರೀತಿ ಅನ್ನೋದಿದೆ. ಅದರಲ್ಲೂ ಅಪ್ಪ ಅಮ್ಮ ನಮ್ಮ ಕಣ್ಣಿಗೆ ಕಾಣೋ ದೇವರು ಅಂತಾನೆ ಹೇಳ್ತೀವಿ. ಇಲ್ಲಿ ಅಮ್ಮನ ಬಗ್ಗೆ ನಮಗೆ ಏನೋ ಒಂದು ರೀತಿಯ ಪ್ರೀತಿ, ಅವರ ಮುಗ್ಧತೆ, ವಾತ್ಸಲ್ಯ, ಕಾಳಜಿ ನಮ್ಮ ನೋವನ್ನೆಲ್ಲ ಮರೆಸುತ್ತೆ. ಅಮ್ಮ ಅಂದರೆ ಒಂದು ರೀತಿಯ ಡೀಪ್ ಬಾಂಡಿಂಗ್ ಇರುತ್ತೆ. ಅದೇ ರೀತಿ ಅಪ್ಪ ಅಂದರೆ ಒಂದು ರೀತಿಯ ಭಯ. ಅವರನ್ನು ಹೆಂಗಪ್ಪ ಫೇಸ್ ಮಾಡೋದು, ಅವರ ಮುಂದೆ ಹೇಗೆ ನಿಂತು ಮಾತಾಡೋದು, ಧೈರ್ಯನೇ ಬರಲ್ಲ. ಅವರಿಗೆ ಸಿಟ್ಟು, ಶಿಸ್ತು ಜಾಸ್ತಿ ಅಂತ ಎಷ್ಟೋ ಮಂದಿ ಅಪ್ಪನ ಜೊತೆ ಮಾತಾಡೋಕೆ ಹೆದರ್ಕೋತಾರೆ. ಹೌದು, ಆ ವ್ಯಕ್ತಿನೇ ಹಾಗೆ. ಅವರು ಹಾಗಿರೋದಕ್ಕೇನೆ ಮಕ್ಕಳು ಒಂದು ಹಂತಕ್ಕೆ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ತಾಯಿ ಎಷ್ಟೇ ಪ್ರೀತಿ ನೀಡಿದ್ರೂ ಕೂಡ ತಂದೆಯ ಪ್ರೀತಿ, ಕಾಳಜಿಯನ್ನ ಎಲ್ಲಾ ಮಕ್ಕಳು ಕೂಡ ಬಯಸ್ತಾರೆ. ಮಗಳಿಗೆ ತಂದೆ ಸೂಪರ್ ಹೀರೋ ಆದ್ರೆ ಮಗನಿಗೆ ತಂದೆ ಆರ್ಮಿ ಕಮಾಂಡೋ. ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಬೆಳೆಸೋದ್ರಲ್ಲಿ, ಉತ್ತಮ ಭವಿಷ್ಯ ರೂಪಿಸೋದ್ರಲ್ಲಿ ತಾಯಿಯಷ್ಟೇ ತಂದೆಯ ಪಾತ್ರ ಕೂಡ ತುಂಬಾನೇ ಮುಖ್ಯ ಆಗತ್ತೆ. ತನ್ನ ಮಕ್ಕಳಿಗೆ ಏನೂ ತೊಂದರೆ ಆಗ್ಬಾರ್ದು, ಕೊರತೆ ಆಗ್ಬಾರ್ದು ಅನ್ನೋದು ಪ್ರತಿಯೊಬ್ಬ ತಂದೆಯ ಜೀವನದ ಪ್ರಮುಖ ಉದ್ದೇಶ ಆಗಿರುತ್ತೆ. ಅಪ್ಪ ಅನ್ನೋ ಪ್ರಮೋಷನ್ ಸಿಕ್ಕ ತಕ್ಷಣ ಎಷ್ಟೇ ಜಾಲಿಯಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದ ವ್ಯಕ್ತಿ ಕೂಡ ಸೀರಿಯಸ್ ಆಗ್ಬಿಡ್ತಾರೆ. ಮಕ್ಕಳನ್ನ ಯಾರಿಗೂ ಕಮ್ಮಿ ಇಲ್ಲದಂತೆ ಬೆಳೆಸ್ಬೇಕಪ್ಪ ಅನ್ನೋ ರೂಲ್ನ ಲೈಫ್ಗೆ ಆಡ್ ಮಾಡ್ಕೋತಾರೆ. ಆ ರೂಲ್ನ ಫಾಲೋ ಮಾಡೋದಕ್ಕೋಸ್ಕರ ಎಷ್ಟು ದೊಡ್ಡ ರಿಸ್ಕ್ ತಗೊಳ್ಳೋಕು ಆ ಜೀವ ರೆಡಿ ಆಗ್ಬಿಡುತ್ತೆ. ಅಪ್ಪನ ಹೆಗಲ ಮೇಲೆ ಕುಳಿತು ಆಡಿ ಬೆಳೆಯೋದ್ರಿಂದ ಹಿಡಿದು ಸಮಸ್ಯೆ ಎದುರಾದಾಗ ಭವಿಷ್ಯದ ನಿರ್ಧಾರಗಳತ್ತ ಹೆಜ್ಜೆ ಇಡಬೇಕಾದ್ರೆ ಈ ಸಲಹೆ ಕೇಳೋವರೆಗೂ ಪ್ರತಿಯೊಬ್ಬರ ಬದುಕಿನಲ್ಲೂ ತಂದೆಗೆ ವಿಶೇಷವಾದ ಸ್ಥಾನ ಇರುತ್ತೆ. ಈ ಜೀವಕ್ಕೆ ಜೀವ ಕೊಟ್ಟಿದ್ದು ತಾಯಿಯಾದ್ರೆ ಈ ಜೀವದ ಜೀವನ ರೂಪಿಸೋದಕ್ಕೆ ಕಷ್ಟಪಡೋದು ತಂದೆ. ಹೆಣ್ಣು ಹೆತ್ತಿರೋ ಎಷ್ಟೋ ಅಪ್ಪಂದ್ರ ಕನ್ಸು ತನ್ನ ಮಗಳನ್ನ ಒಳ್ಳೆ ರೀತಿಯಲ್ಲಿ ಮದ್ವೆ ಮಾಡಿ ಕೊಡ್ಬೇಕು ಅನ್ನೋದಾಗಿರುತ್ತೆ. ಜೀವನ ಪೂರ್ತಿ ದುಡಿದು ಕೂಡಿಟ್ಟ ಹಣ ಮಗಳ ಒಂದು ದಿನದ ಮದ್ವೆ ಖರ್ಚಾಗುತ್ತೆ ಅಂದಾಗ್ಲೂ ಅಪ್ಪ ಸಂತೋಷವಾಗೇ ಇರ್ತಾರೆ. ಕಾರಣ ಮಗಳ ಖುಷಿ. ಅಲ್ಲಿ ಅವರಿಗೆ ಜೀವಮಾನದ ಸಂಪಾದನೆ ಲೆಕ್ಕಕ್ಕೆ ಬರೋದಿಲ್ಲ. ತಿಂಗಳ ಸಂಬಳ ಪೂರ್ತಿ ಮಕ್ಕಳ ಸ್ಕೂಲ್ನ ಒಂದು ಸಲದ ಇನ್ಸ್ಟಾಲ್ಮೆಂಟ್ ಆಗುತ್ತೆ ಅಂದ್ರೂ ಆ ತಂದೆ ತಲೆ ಕೆಡಿಸ್ಕೊಳ್ಳಲ್ಲ. ಕಾರಣ ತಾನು ಪಟ್ಟ ಕಷ್ಟ ತನ್ನ ಮಕ್ಕಳು ಪಡಬಾರ್ದು, ಅವರು ಒಳ್ಳೆ ಸ್ಕೂಲ್ನಲ್ಲಿ ಓದಬೇಕು ಅನ್ನೋ ಆಸೆ. ತನ್ನ ಸಂಬಂಧಿಕರು, ಫ್ರೆಂಡ್ಸು ಎಲ್ಲರೂ ಇಷ್ಟೊಂದು ಮಕ್ಕಳಿಗೆ ಖರ್ಚು ಮಾಡೋದು ಬೇಕಾ, ಹಾಸಿಗೆಗಿಂತ ಸ್ವಲ್ಪ ಕಮ್ಮಿನೇ ಕಾಲನ್ನ ಚಾಚ್ಬೋದಲ್ವಾ ಅಂತ ಬುದ್ಧಿ ಹೇಳಿದ್ರು ಕೂಡ ತಂದೆ ಆದವರು ಮಕ್ಕಳ ವಿಷಯದಲ್ಲಿ ಮಾಡೋದು ಹಾಸಿಗೆಗಿಂತ ಉದ್ದ ಕಾಲ್ ಚಾಚೋ ಕೆಲಸವನ್ನೇ. ಮಕ್ಕಳು ಚೆನ್ನಾಗಿದ್ರೆ ನಾಳೆ ಹಾಸಿಗೆನೆ ತನ್ನ ಕಾಲಿಗಿಂತ ಉದ್ದವಾಗಿ ಮಾಡ್ಕೋಬಹುದು ಅಂತ. ಪುರಾಣಗಳಲ್ಲೂ ಕೂಡ ನಾವು ನೋಡಿದ ಹಾಗೆ ಎಷ್ಟೋ ತಂದೆಯಂದ್ರು ತಮ್ಮ ಮಕ್ಕಳಿಗೋಸ್ಕರ ಎಂತೆಂತಹ ತ್ಯಾಗ ಮಾಡಿದ್ದಾರೆ, ಎಂತಹ ಶ್ರೇಷ್ಠ ಅಪ್ಪಂದಿರಿದ್ದಾರೆ. ದಶರಥ ಮಹಾರಾಜ ತಾನು ಕೊಟ್ಟ ಮಾತಿಂದ ತನ್ನ ಮಗನ್ನ ಕಾಡಿ ಕಳಿಸ್ಬೇಕಾಯ್ತಲ್ಲ ಅನ್ನೋ ನೋವಿಂದ ಕೊರ್ಗಿ ಸತ್ರು. ಧೃತರಾಷ್ಟ್ರ ತನ್ನ ಮಗನ ಮೇಲೆ ಅದೆಷ್ಟು ಕುರುಡು ವ್ಯಾಮೋಹ ಅಂದ್ರೆ ಆ ತಂದೆಗೆ ತನ್ನ ಮಗನ ಎಲ್ಲಾ ತಪ್ಪುಗಳು ಕೂಡ ಸರಿಯಾಗಿ ಕಾಣಿಸ್ತಾ ಇತ್ತು. ಇನ್ನ ದುಷ್ಯಂತ ಮಹಾರಾಜ ಭರತ ಮಹಾರಾಜರ ತಂದೆ, ದೇಶದ ಪ್ರಾಚೀನ ಪರಂಪರೆಯ ಸ್ಥಾಪನೆಗೆ ನೆರವಾದ ತಂದೆ. ಭರತ ಮಹಾರಾಜ ಭಾರತದ ಮೊಟ್ಟ ಮೊದಲ ಬಲಿಷ್ಠ ರಾಜನಾಗೋದಕ್ಕೆ ದುಷ್ಯಂತ ಮಹಾರಾಜರ ಮಾರ್ಗದರ್ಶನ ಪ್ರಮುಖ ಕಾರಣ. ಭಗವಾನ್ ಶ್ರೀ ಕೃಷ್ಣರ ತಂದೆ ವಸುದೇವರು ತ್ಯಾಗ ಮತ್ತು ಧೈರ್ಯದಿಂದ ಧರ್ಮದ ರಕ್ಷಣೆಗೆ ಹಾಗೂ ಕಂಸನ ಪಾಪಗಳಿಂದ ನೊಂದಿದ್ದ ಅವರು ಬುದ್ಧಿವಂತಿಕೆಯಿಂದ ಕೃಷ್ಣನನ್ನ ಕಾಪಾಡಿ ಧರ್ಮದ ಉಳಿವಿಗಾಗಿ ತಂದೆಯಾಗಿ ತಮ್ಮ ಕರ್ತವ್ಯವನ್ನ ನಿಭಾಯಿಸಿದ್ರು. ಇನ್ನ ಪ್ರಸಿದ್ಧ ಹಾಸ್ಯ ಶಾಸ್ತ್ರಜ್ಞರಾದ ವರಾಹಮಿಹಿರ ತನ್ನ ಮಗ ಪ್ರದೀಪನಿಗೆ ವಿಜ್ಞಾನ, ಗಣಿತ ಮತ್ತು ಜ್ಯೋತಿಷ್ಯದಲ್ಲಿ ಆಳವಾದ ಜ್ಞಾನವನ್ನ ಕಲಿಸಿದವರು. ಇನ್ನ ರಾವಣ ಕೆಟ್ಟವನಾಗಿದ್ರೂ ಕೂಡ ಮಗ ಇಂದ್ರಜಿತನಿಗೆ ಶಸ್ತ್ರಕಲೆಯಲ್ಲಿ ಪಾಂಡಿತ್ಯವನ್ನ ಕಲಿಸಿದಂತಹ ಶ್ರೇಷ್ಠ ತಂದೆ. ಇದು ನಮ್ಮ ಪುರಾತನ ಇತಿಹಾಸದ ತಂದೆಯರಾದ್ರೆ, ಈಗಿನ ಕಾಲಕ್ಕೆ ಬಂದ್ರೆ ಝೀರೋ ಇಂದ ತನ್ನ ಜೀವನವನ್ನ ಸ್ಟಾರ್ಟ್ ಮಾಡಿ ತನ್ನ ಮಕ್ಕಳನ್ನ ಬಿಲೇನಿಯರ್ ಆಗಿ ಮಾಡಿರೋಂಥ ತಂದೆಯಂದ್ರೆ ಎಕ್ಸಾಂಪಲ್ ಕೂಡ ನಮಗೆ ಬೇಕಾದಷ್ಟು ಸಿಗುತ್ತೆ. ತಂದೆಯ ವ್ಯಕ್ತಿತ್ವನೇ ದೊಡ್ಡದು, ಅದಕ್ಕೆ ಬೆಲೆ ಕಟ್ಟೋಕೆ ಸಾಧ್ಯನೇ ಇಲ್ಲ. ನಮ್ಮ ತಂದೆ ನಮಗೆ ಯಾವತ್ತಿಗೂ ಹೀರೋನೆ. ಪ್ರತಿಯೊಬ್ಬರಿಗೂ ಅವರವರ ತಂದೆ ಬಗ್ಗೆ ವಿಶೇಷವಾದ ಅಭಿಮಾನ ಇರುತ್ತೆ. ಅವರ ಜೀವನಕ್ಕೆ ಅವರ ತಂದೆ ಎಷ್ಟು ಮುಖ್ಯ ಅನ್ನೋದು ಅವರಿಗಷ್ಟೇ ಗೊತ್ತಿರುತ್ತೆ. ನಾನು ಕಂಡ ಶ್ರೇಷ್ಠ ವ್ಯಕ್ತಿ ನನ್ನ ತಂದೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದೀವಿ.
ನೀವು ಕೂಡ ನಿಮ್ಮ ಜೀವನದ ಶ್ರೇಷ್ಠ ವ್ಯಕ್ತಿಯಾದ ನಿಮ್ಮ ತಂದೆಯ ಬಗ್ಗೆ ನಮ್ಮ ಜೊತೆಗೆ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಅಪ್ಪನ ಬಗ್ಗೆ ನಾವು ತುಂಬಾ ಕೇಳಿದ್ದೀವಿ ಪ್ರಪಂಚದಲ್ಲಿ, ದೇವರು ಅದು ಇದು ಅಂತ. ಆದ್ರೆ ನಾವು ಅಪ್ಪನ ಅರ್ಥ ಮಾಡ್ಕೊಬೇಕು ಅಂದ್ರೆ ನಾವೇ ಅಪ್ಪ ಆಗಿರ್ಬೇಕು. ನಾವು ಅಪ್ಪ ಆಗಿ ಅಪ್ಪನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ತಗೊಂಡಿರೋ ಜನ್ಮನೇ ವೇಸ್ಟು. ಹೇಳ್ತೀವಿ, ಮಕ್ಕಳು ಕೈ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಅಪ್ಪನ ಕೈ ಶ್ರಮ ಪಡಿರ್ಬೇಕು. ಈಗ ನೀವು ಏನ್ ನೋಡ್ತಾ ಇದ್ದೀರಾ ನನ್ನನ್ನ ಹಿಂದೆ ಮುಂದೆ, ಅದೆಲ್ಲ ನಮ್ಮಪ್ಪ ಶ್ರಮ ಪಟ್ಟಿರೋದು ಒಂದು ಎಕ್ಸಾಂಪಲ್ ಅಷ್ಟೇ. ಅಪ್ಪ ಅಂದ ತಕ್ಷಣ ನೆನಪಾಗದೆ ಯೂಶಲಿ ಈ ಆಲ್ವೇಸ್ ಸ್ಟ್ಯಾಂಡ್ಸ್ ವಿತ್ ಮೀ ಅಂತ. ಓಕೆ, ನಮ್ಮಪ್ಪ ಏನು ಅಂದರೆ ಚಿಕ್ಕ ವಯಸ್ಸಿಂದ ಫುಲ್ ಸಪೋರ್ಟೆಡು. ಯಾವುದಕ್ಕೆ ಆಗಲಿ ರಿಸ್ಟ್ರಿಕ್ಷನ್ ಇಲ್ಲ. ಈ ನೆವರ್ ರಿಸ್ಟ್ರಿಕ್ಟ್ ಮೀ ಎನಿಥಿಂಗ್. ಗುಡ್ ಹ್ಯಾಬಿಟ್ಸ್ ಇರ್ಬೋದು ಅಥವಾ ಬ್ಯಾಡ್ ಥಿಂಗ್ಸ್ ಇರ್ಬೋದು, ಈ ಆಲ್ವೇಸ್ ಸಪೋರ್ಟೆಡ್ ಮೀ. ಆ್ಯಕ್ಚುಲಿ ಐ ಲವ್ ಮೈ ಅಪ್ಪ. ಆ್ಯಕ್ಚುಲಿ ಹೇಳಬೇಕು ಅಂದರೆ 6 months ಬ್ಯಾಕ್ ಎಕ್ಸ್ಪೈರ್ ಆದರು. ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನಮ್ಮಪ್ಪನ. ಆ್ಯಕ್ಚುಲಿ ಡೈಲಿ ಮಿಸ್ ಮಾಡ್ಕೊತೀನಿ. ಒಂದ್ಸಲಾರು ನೆನಪು ಮಾಡ್ಕೊತೀನಿ. ಡೈಲಿ ಫೋನ್ ಮಾಡ್ತಿದ್ರು ನನ್ನ ಮತ್ತು ನನ್ನ ಮಕ್ಳನ್ನ ಮಾತಾಡಿಸ್ಬೇಕು ಅಂತ. ಸೊ ಈಗ ತುಂಬ ಮಿಸ್ ಆಗ್ತಿದೆ. ಈಗ ಮಾತಾಡಿಸ್ಬೇಕು ಅಂದ್ರೆ ಸಿಗ್ತಾ ಇಲ್ಲ. ಎಲ್ಲರಿಗೂ ಹೇಳೋದೇನು ಅಂದರೆ, ಅಪ್ಪ ಅಮ್ಮ ಇದ್ದಾಗ್ಲೇ ಅವ್ರ ವ್ಯಾಲ್ಯೂ ತಿಳ್ಕೊಳ್ಳಿ. ಏನು ಅಂದರೆ ಅಪ್ಪ ಅಮ್ಮ ಇಲ್ದವ್ರು ಅನಾಥರಲ್ಲ, ಇದ್ದವ್ರ ವ್ಯಾಲ್ಯೂ ತಿಳ್ಕೊಂಡಿಲ್ಲ ಅಂದರೆ ತುಂಬ ಅನಾಥರು ಅನಿಸುತ್ತೆ. ಸೊ ಪ್ಲೀಸ್, ಅಪ್ಪ ಅಮ್ಮ ಇದ್ದಾಗಲೇ, ಅಪ್ಪ ಆಗಲಿ ಅಮ್ಮ ಆಗಲಿ ಇಬ್ಬರು ಈಕ್ವಲ್ಲೇ. ಸೊ ಆಲ್ವೇಸ್ ಹೆಣ್ಮಕ್ಳಿಗೆ ಏನು ಅಂದರೆ ಅಪ್ಪ ಅಂದರೆ ಸ್ವಲ್ಪ ತುಂಬ ಲವ್ ಇರುತ್ತೆ. ಅಪ್ಪಂದಿರಿಗೂ ಅಷ್ಟೇ ಹೆಣ್ಮಕ್ಳು ಅಂದರೆ ತುಂಬ ಲವ್ ಇರುತ್ತೆ. ಯಾಕಂದರೆ ಈ ಪ್ರಪಂಚದಲ್ಲಿ ನೆವರ್ ಹರ್ಟೆಡ್ ಪೀಪಲ್ ಅಂದರೆ ಅದು ಡ್ಯಾಡ್ ಅಷ್ಟೇ. ಅಪ್ಪನೇ. ಹೆಣ್ಮಕ್ಳಿಗೆ ಹರ್ಟ್ ಆಗದೆ ಇರೋ ಥರ ಮಾತಾಡೋದು ಅಂದರೆ ಅದು ಅಪ್ಪ ಒಬ್ಬನೇ. ಸೊ ಆಲ್ವೇಸ್ ಎಲ್ಲ ಅಷ್ಟೇ, ಅಪ್ಪ ಅಮ್ಮನ್ನ ತುಂಬ ಹ್ಯಾಪಿಯಾಗಿ ಇಟ್ಕೊಳಕ್ಕೆ ಟ್ರೈ ಮಾಡಿ. ಇರೋವರೆಗೂ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಅಪ್ಪ ಅಂದರೆ ಏನು? ನಮ್ಮ ಜೀವನ ಕಟ್ಟಿರೋರು ನಮ್ಮಪ್ಪ. ನಮ್ಮ ಜೀವನದ ಹೀರೋ ನಮ್ಮಪ್ಪ. ಅಪ್ಪ ಇದ್ರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಅಪ್ಪ ಇದ್ರೆ ನಾವು ಟೆನ್ಷನ್ ಇಲ್ಲದೆ ನಮ್ಮ ಕೆಲಸನ ಮುಗಿಸ್ಬೋದು. ಅಪ್ಪ ಇಲ್ದವ್ರನ್ನ ಕಷ್ಟ ಅವ್ರಿಗೆ ಗೊತ್ತಾಗತ್ತೆ. ಅಪ್ಪ ನಮ್ಮ ಜೀವನದಲ್ಲಿದ್ದಾಗ, ಅಪ್ಪ ನಮ್ಮ ಜೊತೆ ಇದ್ದಾಗ ನಾವು ಏನು ಸಾಧನೆ ಬೇಕಾದರೂ ಮಾಡ್ಬೋದು. ನಮ್ಮ ಕಷ್ಟಗಳನ್ನು ಅವ್ರ ಹತ್ರ ಹಂಚ್ಕೋಬೋದು. ನಮ್ಮ ಸುಖನ, ನಮ್ಮ ಹ್ಯಾಪಿನೆಸ್ನ ನಾವು ಅವ್ರ ಜೊತೆ ಶೇರ್ ಮಾಡ್ಕೋಬೋದು. ಏನಾದರೂ ಅಭಿಪ್ರಾಯ ಬೇಕಾದರೆ ಕೇಳ್ಬೋದು. ಅಪ್ಪನ ಅವಶ್ಯಕತೆ ಪ್ರತಿಯೊಬ್ಬ ಮನುಷ್ಯನಿಗಿರುತ್ತೆ. ಅವರ ಎಕ್ಸ್ಪೀರಿಯನ್ಸ್ನ ನಾವು ತಗೊಂಡು ನಮ್ಮ ಜೀವನ ನಾವು ಕಟ್ಬೋದು. ಅವ್ರಿದ್ರೆ ಒಂಥರ ಧೈರ್ಯ. ಎಲ್ಲ ವಿಷಯದಲ್ಲೂ ಅವ್ರ ಥರ ತಾಳ್ಮೆ ಬರಬೇಕು ಅಂತ ನನಗೆ ಆಸೆ. ಇವಾಗ ಏನೇ ಒಂದು ಕೆಲಸ ಹೋಗ್ಬೇಕಂದ್ರೆ ಬರ್ಬೇಕಂದ್ರೆ ಅವ್ರು ನಮ್ಮ ಜೊತೆಗಿದ್ರೆ ಏನೋ ಒಂಥರ ಧೈರ್ಯ, ಪ್ರೊಟೆಕ್ಟಿವ್ ಅನಿಸುತ್ತೆ. ಒಂಥರ ಯಾವುದಕ್ಕೂ ನೀವು ಹೆಂಗಪ್ಪ ಅನ್ನೋ ಥರ ಇರುತ್ತೆ. ಇವಾಗ ಮದುವೆ ಆದಮೇಲೆ, ಮದುವೆಗಿಂತ ಮುಂಚೆ ಹೇಗಿದೆ ಅಂದರೆ, ಅಪ್ಪಂದು ನೋಡಿ ಏನು ಕಲಿಬೇಕಂದ್ರೆ ಅವ್ರ ಥರ ತಾಳ್ಮೆ ಇರಬೇಕು ಯಾವಾಗ್ಲೂ. ಏನೇ ಕೇಳಿದ್ರು, ಯಾವಾಗಲೇ ಕೇಳಿದ್ರು ಒಂದ್ಸತಿನೂ ಇಲ್ಲ ಅಂತ ಹೇಳ್ತಿರಲಿಲ್ಲ. ಖುಷಿಯಿಂದ ತಂದ್ಕೊಡೋರು. ಆ ತಾಳ್ಮೆ ಇರಬೇಕು ಇವಾಗ್ಲೂ. ಬಟ್ ಇವಾಗ ಹೆಂಗಿದೆ ಅಂದರೆ ಆ ತಾಳ್ಮೆ ಇವಾಗಿನ ಅಪ್ಪನವ್ರಿಗಿಲ್ಲ. ಅದೊಂದು ಕಲಿಬೇಕು. ನಮ್ಮಪ್ಪ ತುಂಬ ಕಷ್ಟಪಟ್ಟು ಬಂದಿರೋದು. ಆದರೆ ನಮಗೆ ದುಡಿಯೋದು ಹೇಳ್ಕೊಟ್ರು. ಹೆಂಗೆ ದುಡಿಬೇಕು, ನಾವು ದುಡ್ದು ನಾವು ತಿನ್ನಬೇಕು, ಇನ್ನೊಬ್ರ ಹತ್ರ ಕೈ ಚಾಚಬಾರ್ದು ಅನ್ನೋ ಥರ ಹೇಳ್ಕೊಟ್ರು. ನಾನಿಲ್ಲಿ ಅಂಗಡಿಲಿ ಕೆಲಸ ಮಾಡೋಕ್ಕೆ ನಮ್ಮ ಡ್ಯಾಡಿನೇ ಸಾಕ್ಷಿ. ಅವರು ಧೈರ್ಯ ಹೇಳ್ಕೊಟ್ಟಿದ್ದಕ್ಕೆ, ಗಂಡ ದುಡಿಲಿ ಬಿಡಿಲಿ, ನಾವು ದುಡ್ದು ನಾವು ಮಾಡಬೇಕು, ನಾವು ತಿನ್ನಬೇಕು, ಇನ್ನೊಬ್ರ ಹತ್ರ ಕೈ ಚಾಚಬಾರ್ದು ಅಂತ ತುಂಬ ಅವರು ಕಷ್ಟಪಟ್ಟು ಬಂದಿರೋದು ನಮ್ಮಪ್ಪ. ಅದನ್ನು ನಮಗೆ ಹೇಳ್ಕೊಟ್ರು. ದುಡ್ಡು ಕೊಟ್ಟು ಮಾಡಿ, ಆಮೇಲೆ ಅಲ್ಲಿ ಇಲ್ಲಿ ಎಲ್ಲ ಹೋಗೋ ಥರ ಎಲ್ಲ ಹೇಳ್ಕೊಟ್ಟಿಲ್ಲ. ಕಷ್ಟಪಟ್ಟು ನೀವು ದುಡಿಬೇಕು, ನೀವು ತಿನ್ನಬೇಕು ಅಷ್ಟೇ ಹೇಳ್ಕೊಟ್ಟಿರೋದು. ಆದರೆ ಇಲ್ಲಿ ನಾನು ಇವತ್ತು 2 ಮಕ್ಕಳು ತಗೊಂಡು, ಒಂದು ಅಂಗವಿಕಲನ ಗಂಡನ ತಗೊಂಡು ನಾನಿಲ್ಲಿ ಈ ಇದರಲ್ಲಿ ಇದ್ದೀನಿ ಅಂದರೆ ಅದು ನಮ್ಮ ಅಪ್ಪನೇ ಕಾರಣ. ಅವ್ರ ಬಗ್ಗೆ ಹೇಳೋಕ್ಕೆ, ಅವ್ರಿಗೆ ನಾವೇ ತುಂಬ ನೋವು ಕೊಟ್ಟಿದ್ದೀವಿ ಅವ್ರಿಗೆ. ಆದರೂ ಅವ್ರ ಸಪೋರ್ಟ್ವಾಗಿ ಇದುವರೆಗೂ ಅವರೇ ನಿಂತಿರೋದು. ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಅಪ್ಪಂಗಷ್ಟೇ.